ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ FA 4ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು LB ಆಧಾರವಾಗಿದ್ದೆ ಅದನ್ನು ನೋಡೋಣ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ಎಲ್ಲ ವಿಷಯಗಳ ವಿಡಿಯೋಗಳಿದ್ದಾವೆ, ಸೊ ದಯಮಾಡಿ ತಾವುಗಳು ನೋಡಬೇಕಾದ್ರೆ FA SA ಎಕ್ಸಾಮ್ 2025-26 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕಲ್ಲಿ ಹೋಗಿ ಭೇಟಿ ಆದರೆ ನಿಮಗೆ ಖಂಡಿತವಾಗಿರ್ತಕ್ಕಂಥ ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ. ಇನ್ನು ನೆಕ್ಸ್ಟ್ ನಮ್ಮ ಕಡೆ LBAಗಳಾಗಿರ್ಬೋದು, FA ಆಗಿರ್ಬೋದು ಮತ್ತು SA2 ಕ್ವಶನ್ ಪೇಪರ್ಗಳು ಕೂಡ ಸಿಗ್ತದೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಲ್ಲ ಅವರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕರೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಅವುಗಳನ್ನು ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಸೊ ನೋಡೋಣ 6ನ ಸೋಷಿಯಲ್ ಸೈನ್ಸ್ FA 4 ಕ್ವಶನ್ ಪೇಪರ್. ಸೊ ಮೊದಲಿಗೆ ಉದ್ದೇಶಗಳನ್ನು ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 10, ಅನ್ವಯಕ್ಕೆ 4, ಒಟ್ಟಾರೆ 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರದ್ದು 10 ಅಂಕ, ದೀರ್ಘ ಉತ್ತರದ್ದು 4 ಅಂಕ, ಒಟ್ಟಾರೆ 20 ಅಂಕ ಇದೆ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಏನಿದೆ ಅಂತಂದರೆ ಸರಳ 6 ಅಂಕ ಇದೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಒಟ್ಟಾರೆ 20 ಅಂಕವನ್ನು ಏನು ಮಾಡಿದ್ದಾರೆ, ಕಠಿಣತೆ ಮಟ್ಟ ಮೇಲೆ ಕೊಟ್ಟಿದ್ದಾರೆ. ಇನ್ನು ಘಟಕವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯಕ್ಕೆ ಒಟ್ಟಾರೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಮೊಘಲರು ಮತ್ತು ಮರಾಠರಿಂದ 4 ಅಂಕದ 1 ಪ್ರಶ್ನೆ, 1 ಪ್ರಶ್ನೆ 4 ಅಂಕ. ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥದಲ್ಲಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ರಾಷ್ಟ್ರೀಯ ಭಾವೈಕ್ಯತೆಯಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳಲ್ಲಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಆಫ್ರಿಕಾ ಖಂಡದಲ್ಲಿ 2 ಅಂಕದ 1, 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಒಟ್ಟಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ಅಂತಂದರೆ 1 ಅಂಕದ 6 ಇದ್ದಾವೆ, 2 ಅಂಕದ 5 ಇದ್ದಾವೆ, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ದಯಮಾಡಿ ತಾವೇನು ಮಾಡ್ಬೋದಪ್ಪ ಅಂತಂದರೆ ಅಬ್ಸರ್ವ್ ಮಾಡ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ವೇಟೇಜು. ಇದು ಕ್ವಶನ್ ಪೇಪರ್ ಹೋಯಿತು. ಸೊ ನಾನು ಡೈರೆಕ್ಟಾಗಿ ಕೀ ಆನ್ಸರ್ ಪೇಜನ್ನು ಏನು ಮಾಡ್ತೀನಿ, ನಿಮ್ಮ ಜೊತೆ ಡಿಸ್ಪ್ಲೇ ಮಾಡ್ತೀನಿ. FA 4 ಜನವರಿ 2026 LBA ಆಧಾರಿತ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು. ತರಗತಿ 6 ಇದೆ, ವಿಷಯ ಸಮಾಜ ವಿಜ್ಞಾನ, ಅಂಕ 20 ಇದೆ, ಅವಧಿ 60 ನಿಮಿಷ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳು 3 ಇತ್ತು, ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ವಿಜಯನಗರ ಸಾಮ್ರಾಜ್ಯವು ಈ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. A ತುಂಗಭದ್ರಾ, B ಗಂಗಾ, C ಕಾವೇರಿ, D ಕೃಷ್ಣ. ಆಪ್ಷನ್ A ತುಂಗಭದ್ರಾ ಅನ್ನೋದು ಸರಿಯಾದ ಉತ್ತರ ಬರೀಬೇಕು. ಪ್ರಶ್ನೆ 2 ಭಾರತದ ರಾಷ್ಟ್ರಧ್ವಜದ ಬಿಳಿ ಬಣ್ಣ ಸೂಚಿಸುವುದು ಅಂತ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅಂತಂದರೆ ಆಯ್ಕೆ ಕೊಟ್ಟಿದ್ರು. A ಸಾಹಸ ಇದೆ, B ಅಭಿವೃದ್ಧಿ ಇದೆ, C ಬಿಳಿ ಇದೆ, D ಶಾಂತಿ. ಸೊ ಆಪ್ಷನ್ D ಶಾಂತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಪ್ರಶ್ನೆ 3 ಆಫ್ರಿಕಾ ಖಂಡದಲ್ಲಿರುವ ಒಟ್ಟು ದೇಶಗಳ ಸಂಖ್ಯೆ ಕೇಳಿದರು. A 58, B 54, C 64, D 48. ಆಪ್ಷನ್ B 54 ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು 1 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಪ್ರಶ್ನೆ 4 ಸಿಖ್ ಪಂಥದ ಸ್ಥಾಪಕರು ಯಾರು? ಸೊ ಸಿಖ್ ಪಂಥದ ಸ್ಥಾಪಕರು ಗುರುನಾನಕರು. ಇನ್ನು 5ನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಕೇಳಿದ್ದಾರೆ. ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಯೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ದೇಶದ ಜನರು ತಾವು ಎಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಹೊಂದೋದೇ ಏನು ರಾಷ್ಟ್ರೀಯ ಭಾವೈಕ್ಯತೆ ಆಗಿದೆ. 6ನೇ ಪ್ರಶ್ನೆ ಆಫ್ರಿಕಾ ಖಂಡದ ದಕ್ಷಿಣ ತುದಿ ಯಾವುದು? ಸೊ ಆಫ್ರಿಕಾ ಖಂಡದ ದಕ್ಷಿಣ ತುದಿ ಆಗುಲಾಸ್ ಅಂತಕ್ಕದ್ದನ್ನು ಬರ್ತದೆ. ರೋಮನ್ ಅಂಕಿ 3 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 5 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 10 ಮಾರ್ಕ್. ಪ್ರಶ್ನೆ 7 ಬಹುಮನಿ ಸುಲ್ತಾನರ ಕಾಲದ ಪ್ರಮುಖ ಸ್ಮಾರಕಗಳನ್ನು ಬರೀರಿ ಅಂತ ಕೇಳಿದರು. ಸೊ ಅದು ಜಾಮಿ ಮಸೀದಿ, ಸುಲ್ತಾನರ ಸಮಾಧಿಗಳು, ಬಂದೆ ನವಾಜರ ಸಮಾಧಿ, ಸೋಲಾಕಾಮ್ ಮಸೀದಿ, ಸುಂದರ ಅರಮನೆಗಳು ಮತ್ತು ಬೀದರ್ನ ಮದರಸ ಇವೆಲ್ಲ ಮುಖ್ಯ ಸ್ಮಾರಕಗಳೇ ಆಗಿದ್ದಾವೆ. ಪ್ರಶ್ನೆ 8 ಭಕ್ತಿ ಪಂಥದ ಪರಿಣಾಮವೇನು ಅಂತ ಕೇಳಿದರು. ಈ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸಲಿಕ್ಕೆ ಕಾರಣರಾಗ್ತಾರೆ. ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡ್ತಾರೆ. ಇದರಿಂದ ಭಾರತೀಯ ಭಾಷೆಗಳು ಶ್ರೀಮಂತವಾಗ್ತವೆ. ಸಂತರು ಜನರ ಹೃದಯ ಬೆಸೆಯುವ ಕಾರ್ಯವನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು. 9ನೇ ಪ್ರಶ್ನೆ ಭಾವೈಕ್ಯತೆ ಪ್ರೋತ್ಸಾಹಲಿಕ್ಕೆ ನಿಮ್ಮ ಸಲಹೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕು, ಜನರಲ್ಲಿ ಜಾತ್ಯತೀತತೆ ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸಬೇಕು. ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲರೂ ಸೇರಿ ಆಚರಣೆಯನ್ನು ಮಾಡಬೇಕು. ನಮ್ಮ ರಾಷ್ಟ್ರೀಯ ಲಾಂಛನಗಳ ಮೌಲ್ಯದ ಅಥವಾ ಮಹತ್ವವನ್ನು ತಿಳುವಳಿಕೆಯನ್ನು ಕೊಡಬೇಕು. ಪರಸ್ಪರ ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸಲಿಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಜನರಲ್ಲಿ ಭಾವನೆಯನ್ನು ಮೂಡಿಸಬೇಕು ಅಂತ ಬರೆದ್ರೆ ಸಾಕು.
ಪ್ರಶ್ನೆ 10 ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಎಸ್, ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲ 1956 ನವೆಂಬರ್ 1ರಂದು ಒಟ್ಟುಗೂಡಿ ಮೈಸೂರು ರಾಜ್ಯ ಉದಯ ಮಾಡಿದರು. ಮುಂದೆ 1973 ನವೆಂಬರ್ 1ರಂದು ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವನ್ನು ಮಾಡ್ತಾರೆ. ಇವುಗಳ ಸ್ಮರಣೆಗೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ ಅಂತಲೇ ಕರೆಯೋದು ಏಕೆ ಅಂತ ಕೇಳಿದರು. ಸೊ ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಅಂತಲೇ ಕರೆಯೋದು ಏಕೆಂದರೆ ಈ ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರಿರುವುದರಲ್ಲ, ಬದಲಾಗಿ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೆ ವಿಸ್ತಾರವಾಗಿದ್ದಾವೆ. ಆಮೇಲೆ ಉತ್ತರದಲ್ಲಿ ಸಹಾರಾ ಮರುಭೂಮಿ ಇದ್ದು ಅದು ಹೊರಪ್ರಪಂಚಕ್ಕೆ ಬಹಳಷ್ಟು ದೀರ್ಘಾವಧಿಯ ನಂತರ ಶೋಧನೆಗೆ ಒಳಗಾಗಿತ್ತು. ಹೀಗಾಗಿ ಇದನ್ನು ಏನಂತಾರಪ್ಪ ಅಂದ್ರೆ ಕಗ್ಗತ್ತಲೆಯ ಖಂಡ ಅಂತಲೇ ಏನು ಮಾಡ್ತಾರೆ ಕರೀತಾರೆ. ಇದು ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ಈಗ ಬರೀ ಕರಿಯ ಜನರು ಅಂತಕ್ಕಂಥದ್ದು ಅಲ್ಲ. ಓಕೆನಾ. ಇನ್ನು ಮುಂದಿನ ಒಂದು ಪ್ರಶ್ನೆ ಇತ್ತು. ಅದು 4 ಅಂಕದ ಪ್ರಶ್ನೆ ಇದೆ. ಸೊ ಟೋಟಲಿ ಒಂದು 8 ಪಾಯಿಂಟ್ಸ್ ಬರೀಬೇಕು. ಮೊಘಲ್ ಕಾಲದ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳಿದರು. ಸೊ ಏನು ಮಾಡಿದ್ದಾರೆ, ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ಕೊಟ್ಟರು. ಅಕ್ಬರ್ನ ಆಸ್ಥಾನದಲ್ಲಿ ಅಬುಲ್ ಫಜಲ್, ನಿಜಾಮುದ್ದೀನ್, ಬದೌನಿ, ತುಳಸಿದಾಸರು ಅಂತಕ್ಕಂಥ ಕವಿಗಳಿದ್ರು. ಅಬುಲ್ ಫಜರ್ ಅಕ್ಬರ್ನಾಮ ಅಂತಕ್ಕಂಥ ಕೃತಿ ಬರೆದರೆ, ತುಳಸಿದಾಸ ರಾಮಚರಿತ ಮಾನಸ ಅಂತಕ್ಕಂಥ ಕೃತಿಯನ್ನು ಹಿಂದಿಯಲ್ಲಿ ಬರೀತಾನೆ. ಇನ್ನು ದಾರಾ ಶುಕೋ ಎಂಬ ಅರಸ ಭಗವದ್ಗೀತೆಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನು ಮಾಡ್ತಾರೆ. ಆಮೇಲೆ ಅಕ್ಬರ್ ಆಗ್ರಾ ಸಮೀಪ ಫತೇಪುರ್ ಸಿಕ್ರಿ ಅಂತಕ್ಕಂಥ ಹೊಸ ರಾಜಧಾನಿಯನ್ನು ಕಟ್ತಾನೆ. ಜಾಮ್ಯಾ ಮಸೀದಿಯ ಪ್ರವೇಶ ದ್ವಾರ ಬುಲಂದ್ ದರ್ವಾಜಾ ಭಾರತದಲ್ಲಿ ಅತ್ಯುನ್ನತವಾಗಿದೆ. ಈ ಶಹಜಾನ್ ಏನು ಮಾಡ್ತಾನಪ್ಪ ಅಂದ್ರೆ ಆಗ್ರಾ ಕೋಟೆ, ಕೆಂಪು ಕೋಟೆ, ಮೋತಿ ಮಹಲ್, ತಾಜ್ ಮಹಲ್ ಮತ್ತು ಮಯೂರ ಸಿಂಹಾಸನವನ್ನು ಕಟ್ತಾನೆ. ಮೊಘಲರ ಕಾಲದಲ್ಲಿ ಚಿಕಿನಿ ಅಂತಕ್ಕಂಥ ಹೊಸ ಚಿತ್ರಕಲೆಯನ್ನು ಹುಟ್ಟಿಸ್ತಾರೆ. ಜಹಾಂಗೀರನ ಕಾಲದಲ್ಲಿ ಚಿತ್ರಕಲೆ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೀತದೆ. ಈ ಅಕ್ಬರನ ಕಾಲದಲ್ಲಿ ಸಂಗೀತ ಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ. ಮುಂದೆ ಸಂಗೀತದ 7 ತಂಡಗಳನ್ನಾಗಿ ವಿಂಗಡಿಸಿ ದಿನಕ್ಕೊಂದು ತಂಡದಂತೆ ಸಂಗೀತದ ಕಚೇರಿಯನ್ನು ನಡೆಸ್ತಾರೆ. ಆಮೇಲೆ ತಾನ್ಸೇನ್ ಏನು ಮಾಡ್ತಾನಪ್ಪ ಅಂದ್ರೆ ಅಕ್ಬರನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರನಾಗಿದ್ದ ಅಂತಕ್ಕದ್ದನ್ನು ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇದು 6ನ ಸೋಷಿಯಲ್ ಸೈನ್ಸ್ನ ಒಂದು ಕ್ವಶನ್ ಪೇಪರ್. ಸೊ ಯಾರಿಗೆ LBAಗಳಾಗಿರ್ಬೋದು, FAಗಳಾಗಿರ್ಬೋದು ಮತ್ತು ಎಸ್ಎಗಳು ಈ ಕ್ವಶನ್ ಪೇಪರ್ಗಳನ್ನು ಬೇಕಾದರೆ SA 2ದು ಕೂಡ ಮಾರ್ಚಲ್ಲಿ ನಡೆದು ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದಾರೆ. ಸೊ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಆಲ್ರೆಡಿ ಎಲ್ಲ LBAಗಳನ್ನು ಪಾಠದ ಪ್ರಶ್ನೋತ್ತರಗಳನ್ನು ನಾವು ವೀಡಿಯೋದಲ್ಲಿ ಹಾಕಿದ್ದೀವಿ. ಇನ್ ಕೇಸ್ ನಿಮಗೆ ವರ್ಕಿಂಗ್ PDF ಬೇಕಾಗಿತ್ತಂದರೆ, ಸೊ ಅದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ವರ್ಕಿಂಗ್ PDFಸ್ಗಳನ್ನು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ. ಸೊ ನೀವು ಅಲ್ಲಿ ಹೋಗಿ ಅವುಗಳನ್ನು ಏನು ಮಾಡ್ಬೋದು ನೋಡ್ಬೋದು. ಸೊ ಹೇಗೆ ಅನಿಸುತ್ತೆ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಆಲ್ರೆಡಿ ಮತ್ತೆ ಬೇರೆ ವಿಷಯದ ಆಲ್ರೆಡಿ ನಾನು ಕನ್ನಡ, ಹಿಂದಿ, SS ಆಯಿತು, ಇನ್ನು ವಿಜ್ಞಾನ, ಇಂಗ್ಲೀಷ್, ಗಣಿತನೂ ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪನ್ನು ಸಹಿತ ಒತ್ತಿ.